ಏನು ಮಾಡಬೇಡ ನಿರ್ಮಲ. ಇಲ್ಲ, ನಿನ್ನನ್ನು ಮಾತ್ರ ಬಿಡೋದಿಲ್ಲ. ನಿನಗೇನು ಮಾಡಿಲ್ಲ ಅಂತ ಚೆನ್ನಾಗಿ ಗೊತ್ತು. ಏನು ಮಾಡದೆ ಇದೆಯಲ್ಲ, ಅದೇ ನಿನ್ ತಪ್ಪು. ನಾನು ನಿನ್ ಹೆಂಡತಿಯಾಗಿದ್ದೆ. ಎಲ್ರು ನಂಗೇನ್ ಹಿಂಸೆ ಕೊಟ್ರು, ನೀನ್ ಸುಮ್ಮನೆ ನಿಂತಿದ್ದೆ. ಅವಳು ಯಾರು ಗೊತ್ತಾ? ನಿನ್ನ ಮಗಳು. ಸಾಯ್ಬೇಕು ಅಂತ ನೀವೆಲ್ಲ ಬಯಸಿದ್ರಲ್ಲ, ಆ ಮಗಳು. ಪಾಪ, ಅವಳು ಅನಾಥಿಯಾಗಿ ಬೆಳೀತಿದ್ದಾಗ ನೀನು ಇನ್ನೊಂದು ಮದುವೆ ಆದೆ. ಆಗ ನನಗೇನು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದ್ರೆ ನಾನು ಸತ್ಮೇಲೆ ಇವೆಲ್ಲ ಸೇರಿ ಪೂಜೆ ಮಾಡಿದ್ರಿ, ನಾನು ಬರ್ದೇ ಇರೋ ಹಾಗೆ. ಆದ್ರೆ ಒಂದಿನ ನನ್ನ ಮಗಳು ನನ್ನ ಕರೆದ್ಲು. ನಾನು ಯಾರು ಅಂತ ಗೊತ್ತಿಲ್ದೇನೆ ನನ್ನ ಹೆಸರು ಹೇಳಕ್ ಕರೆದ್ಲು. ಈಗ ನಾನು ಈ ಮನೆಗೆ ಬಂದಿರೋದು ಒಂದು ಪವಿತ್ರ ಕಾರ್ಯಕ್ಕೆ.